ಅಣ್ಣ ಅಮರ್, ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಬಾಯಿಗೆ ಬಂದಾಗ ಹೋದ್ರು ನನ್ನ ದುಶ್ಚಟಕ್ಕೆ ಬಲಿಯಾದಂಥ ನನ್ನ ಮಕ್ಕಳನ್ನೆಲ್ಲ ಬದುಕಿಸಿದ ದೇವತಾ ಮನುಷ್ಯ ಕಣಪ್ಪ ನೀನು, ದೇವತಾ ಮನುಷ್ಯ. ಪಾಪ ನೀನು ಈ ಮನೆ ಉಪ್ಪಿಂದ ಬೆಳೆದ ಋಣನ ತೀರಿಸ್ಬಿಟ್ಟೆ ಕಣಪ್ಪ, ತೀರಿಸ್ಬಿಟ್ಟೆ. ಅಪ್ಪ ಹೀಗಾಗಪ್ಪ ಹಳದಿನ ನೆನೆಸ್ಕೊಂಡು ಕೊರಗ್ತಾ ಇದ್ದೀರಾ? ಜೀವನದಲ್ಲಿ ನಾವು ಅಂದುಕೊಂಡಾಗ ಏನು ನಡೆಯೋದಿಲ್ಲ. ಆ ಒಂದು ವೇಳೆ ಜೀವನದಲ್ಲಿ ಅಂದುಕೊಂಡು ನಡೆದಿದ್ರೆ ಈ ಪ್ರಪಂಚದಲ್ಲಿ ಯಾರು ಬಡವರೇ ಇರ್ತಿರಲಿಲ್ಲ, ಎಲ್ಲರೂ ಶ್ರೀಮಂತರಾಗ್ತಿದ್ರು. ನನ್ನ ಕರ್ತವ್ಯ ನಾನು ಮಾಡಿದೆ. ಅಣ್ಣ, ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ತಾನೆ? ನನ್ನ ಮುದ್ದಿನ ತಮ್ಮ, ಪಕ್ಕ ಇರೋವರೆಗೂ ನನ್ನ ಆರೋಗ್ಯಕ್ಕೇನಪ್ಪ? ಹೌದಪ್ಪ, ನಾನು ಚೆನ್ನಾಗೇ ಇರ್ತೀನಿ. ಹೇ ಅಮರ್, ರಮೇಶ್ ಕಣ್ಗೆ ಇನ್ನೂ ಅದೇ ರೀತಿ ಬಟ್ಟೆ ಕಟ್ಟಿದ್ದೀರಲ್ಲ, ರಮೇಶ್ಗಿನ್ನೂ ಕಣ್ಣು ಬಂದಿಲ್ವೇನೋ? ಅಣ್ಣ, ರಮೇಶನ ಕಣ್ಣಿಗೆ ಆಪರೇಷನ್ ಆಗಿ ಇವಾಗ ದೃಷ್ಟಿ ಬಂದಿದೆ. ನಿಮ್ಮನ್ನ ನೋಡೋವರೆಗೂ ನನ್ನ ಬಟ್ಟೆ ತೆಗಿಬಿಡಿ ಅಂತಂದ, ಅದಕ್ಕೆ ಅಣ್ಣ. ತೆಗಿಸಪ್ಪ. ನಾನು ಚೆನ್ನಾಗಿದ್ದೀನಲ್ಲ, ಫಸ್ಟ್ ಅವ್ರು ಕಣ್ಣು ಬಿಚ್ಚು. ತೆಗಿಯಪ್ಪ. ಸರಿ ಅಣ್ಣ, ತೆಗಿಯಪ್ಪ. ರಮೇಶ್, ಇಲ್ಲಿ ನಿಧಾನವಾಗಿ ಕಣ್ಬಿಡಿ ನೋಡೋಣ. ನಾನು ಕಂಡುಬಿಟ್ಟಾಗ ನಮ್ಮ ಭಾವ ಪ್ರಸಾದವ್ರನ್ನ ನಾನು ಮೊದಲು ನೋಡಬೇಕು. ರಮೇಶ್, ನಾನು ನಿಮ್ಮ ಕಣ್ಣು ಮುಂದೆನೇ ಇದ್ದೀನಿ, ಕಣ್ಬಿಡಿ ರಮೇಶ್. ನನ್ನ ಕಣ್ಣು ಬಂದ್ಬಿಟ್ಟು ಕಲ್ಪನಾ, ಯಾವುದೇ ರೀತಿ ತೊಂದರೆ ಇಲ್ಲ ಕಲ್ಪನಾ. ನಿಮ್ಮ ಕಣ್ಣು ಬಂದ್ಬಿಡ್ತು ರಮೇಶ್, ನಿಮ್ಮ ಕಣ್ಣು ಬಂದ್ಬಿಡ್ತು. ಕಲ್ಪನಾ, ನಾನು ಹೇಳಿರ್ಲಿಲ್ವೇನಮ್ಮ ನನ್ನ ಮೇಲೆ ನಂಬಿಕೆ ಇಡು, ರಮೇಶ್ ಕಣ್ಣು ಬರೋವಾಗ ಮಾಡೇ ಮಾಡ್ತೀನಿ ಅಂತ. ರಮೇಶ್ ಕಣ್ಣು ಬಂದ್ಬಿಡ್ತಮ್ಮ, ಕಣ್ಣು ಬಂದ್ಬಿಡ್ತು. ಅಣ್ಣ, ನಿನ್ನಂತ ಅಣ್ಣನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಕಣ. ನೋಡ್ದ ಅಪ್ಪ, ಯಾರನ್ನ ನೀನು ದರಿದ್ರದವನು, ನನ್ನ ಮಗನೇ ಅಲ್ಲ ಅಂತ ಹೇಳ್ತಿದ್ದಲ್ಲ, ಹೌದಮ್ಮ. ಇವತ್ತು ಅಂತ ಅಂತ ಮಗನಿಂದನೇ ನನ್ನ ಗಂಡನಿಗೆ ಕಣ್ ಬಂತು. ಈಗ ಈ ನನ್ನ ಅರೆ ಹುಚ್ಚನಾಗಿಲ್ಲ, ಹುಚ್ಚು ವಾಸಿ ಆಯ್ತು. ಈಗಲಾದ್ರೂ ಒಪ್ಕೋತಿಯಪ್ಪ? ಹೌದು, ನಾನು ಆಗಲಿ ಒಪ್ಕೊಂಡಮ್ಮ. ಹೌದು ಹೌದು, ನನ್ನ ಮಗನೇ ಅಮ್ಮ. ದೇವ್ರು ಕೊಟ್ಟ ಮಗ, ದೇವ್ರು ಕೊಟ್ಟ ಮಗಮ್ಮ, ದೇವ್ರು ಕೊಟ್ಟ ಮಗ, ದೇವ್ರು ಕೊಟ್ಟ ಮಗ. ಇದೆಲ್ಲ ದೇವರ ಕೃಪೆ. ಆ ದೇವರ ಕೃಪಾ ಕಟಾಕ್ಷದಿಂದ ಅಣ್ಣ ಹೆಂಡತಿ ಅಣ್ಣ ಇಬ್ರು ಜೊತೆಲೆ ಬರ್ತಾ ಇದ್ದಾರೆ. ಏನೋ ಅಣ್ಣ, ಒಟ್ನಲ್ಲಿ ಸೀತಾ, ಖುಷಿಯಾಗಿದ್ವಿ. ಸೀತಾ, ಬಾವಾ, ಅಣ್ಣ ಅಣ್ಣ, ನನ್ನನ್ನು ಕ್ಷಮಿಸ್ಬಿಡು. ನಾನು ನಿನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಣ್ಣ. ಹೇಳಮ್ಮ. ಅಯ್ಯೋ ಹುಚ್ಚಿ, ನನ್ನ ತಂಗಿ ಯಾವತ್ತೂ ತಪ್ಪು ಮಾಡಲ್ಲ ಕಣೆ. ನೀನು ನನ್ನ ಮನ್ಸಿಗೆ ನೋವಾಗೋಗಿ ನಡ್ಕೊಳ್ಳೋದು ಚಾನ್ಸೇ ಇಲ್ಲ. ಬಾಬಾ, ನಂಗೆ ಕ್ಷಮಿಸ್ಬಿಡಿ. ಬಾಬಾ, ನನಗೆ ಕ್ಷಮಿಸ್ಬಿಡಿ. ನನ್ನಿಂದೆಲ್ಲ ನಿಮಗೆ ತುಂಬ ತೊಂದರೆ ಆಯಿತು. ಬಾವಾ, ಇದ್ರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಬಾವಾ. ಅಲ್ಲಿ ಮೇಲ್ಗಡೆ ಕೂತಿರೋನು ಹೇಗೆ ಆಡಿಸ್ತಿದ್ದಾನೋ ನಾವೆಲ್ಲ ಆಡ್ಬೇಕಷ್ಟೇ. ಇದ್ರಲ್ಲಿ ನಿಮ್ಮ ತಪ್ಪೇನಿದೆ ಬಾವಾ? ರಮೇಶ್, ನೀವು ಕೂಡ ನನಗೆ ಕ್ಷಮಿಸ್ಬಿಡಿ. ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ. ಒಟ್ಟಿನಲ್ಲಿ ನೀವಿಬ್ಬರು ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಕಲ್ಪನಾ, ನೀವಿಬ್ಬರು ಆದರ್ಶ ದಂಪತಿಗಳಾಗಿ ಈ ಜಗತ್ತಿಗೆ ಒಬ್ಬ ಮಾರ್ಗದರ್ಶಿ ಆಗಬೇಕು, ಅದೇ ನನ್ನ ಆಸೆ. ಬಾಬಾ, ನನ್ನಿಂದ ನೀವೆಷ್ಟೆಲ್ಲ ತೊಂದರೆಗಳನ್ನ ನೋವುಗಳನ್ನ ಅನುಭವಿಸಿದ್ರಿ, ಆದರೆ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಳ್ದೆ, ನಮ್ಮೇಲೆ ಕೋಪನೂ ಮಾಡ್ಕೊಳ್ದೆ ನಾವು ಚೆನ್ನಾಗಿ ಬದುಕಬೇಕು ಅಂತಿದ್ದೀರಲ್ಲ, ನಿಮ್ದು ದೊಡ್ಡ ಗುಣಪ್ಪ, ದೊಡ್ಡ ಗುಣ. ಒಟ್ಟಿನಲ್ಲಿ ಈ ನಮ್ಮ ಚಿಂದಂತ ಸಂಸಾರ ಇಷ್ಟು ಬೇಗ ಒಂದಾಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಬೆಟ್ಟದಾಗ ಬಂದ ಕಷ್ಟ ಎಲ್ಲ ಮಂಜಿನಂತೆ ಕರ್ಗೋಯ್ತು. ಹೌದು ಅಣ್ಣ, ನಿನ್ನ ಕಷ್ಟದ ಪ್ರತಿಫಲನಿದು. ಅಂದು ನನ್ನನ್ನು ಓದಿಸಿ ಸಾಕಿ ವಿದ್ಯಾವಂತನಾಗಿ ಮಾಡಿ ಈ ಸಮಾಜದಲ್ಲಿ ಒಳ್ಳೆ ಡಾಕ್ಟರಾಗಿ ಮಾಡಿದಿಲ್ಲ ಅಣ್ಣ. ಅದೇ ನಿನ್ನ ತ್ಯಾಗ ಅಣ್ಣ. ಈ ನನ್ನ ಅಣ್ಣನಿಂದ ತ್ಯಾಗದಿಂದ ಈ ಮನೆ ನಂದ ಗೋಕುಲವಾಯಿತು, ನಂದ ಗೋಕುಲವಾಯಿತು. ಇದನ್ನೇ
ಅಣ್ಣನ ತ್ಯಾಗ ಅನ್ನೋದು. ಹೌದಪ್ಪ, ಹೌದು. ನಮ್ಮ ಪ್ರಸಾದ ಅವ್ರ ತಾಯಿ ಕೊಟ್ಟು ಮಾತಂತೆ ನಡ್ಕೊಂಡು ಈ ಮನೆನೇ ಉದ್ಧಾರ ಮಾಡಿದ ವಂಶೋದ್ಧಾರಕ ಗಣಪ ನನ್ನ ಮಗ. ವಂಶೋದ್ಧಾರಕ. ಹೌದು, ನಮ್ಮಣ್ಣ ತಾಯಿ ಕೊಟ್ಟ ಭಾಷೆ ಥರ ತನ್ನ ಜೀವನ ಎಲ್ಲ ತ್ಯಾಗ ಮಾಡಿ ತಂಗಿರಿಗೆ ತಮ್ಮನಿಗೋಸ್ಕರ ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ದ. ಕೊನೆಗೂ ನಮ್ಮೆಲ್ಲರೂ ಬದುಕಿದ್ರೆ ಒಂದಡ ಸೇರಿಸ್ಬಿಟ್ಟ. ಇನ್ನು ನೀನ್ ಮದುವೆ ಮಾಡ್ಕೋಬೇಕು, ಅವರಣ್ಣ ಮದುವೆ ಮಾಡ್ಕೋಬೇಕು. ನೀವಿಬ್ರು ನಗ್ನಗ್ತಾ ಇರೋದನ್ನ ನಾವು ನೋಡ್ಬೇಕು, ಅಷ್ಟೇ ಉಳಿದಿರೋದು ಅಲ್ವಾ ಅಪ್ಪ? ಹೌದಮ್ಮ, ಹೌದಮ್ಮ, ನಾನು ಇಷ್ಟಪಡೋದು. ಪ್ರಸಾದ್, ಅಪ್ಪ, ಸೀತಾ, ಅಪ್ಪ, ಅಮರ್, ಇವತ್ತಿಗೆ ಕಲ್ಪನಾ, ಇವತ್ತಿಗೆ ಸೀತಾ, ಕಲ್ಪನಾ, ರಮೇಶ, ಮಾವ, ಇವತ್ತಿಗೆ ನನ್ನ ಆಯುಷ್ ಮುಗೀತಪ್ಪ. ಯಾಕಪ್ಪ ಏನೆಲ್ಲ ಮಾಡ್ತೀರಾ? ನೀವೆಲ್ಲ ಚೆನ್ನಾಗಿದ್ದೀರಲ್ಲ, ನಿಮ್ಮನ್ನು ನೋಡಿ ನನಗೆ ಸಂತೋಷ ಆಯ್ತಾನೆ ಕಣಪ್ಪ. ಅಪ್ಪ ನಿಮ್ಗೆ ಏನು ಆಗಲ್ಲಪ್ಪ. ನಮ್ಮನ್ನೆಲ್ಲ ನೋಡ್ಬೇಡಿ ಅಪ್ಪ. ಹಾಗೆಲ್ಲ ಮಾತಾಡ್ಬಾರ್ದು. ಅಮರಣ್ಣ, ನೋಡು ಏನಾಗ್ತಿದೆ ನೋಡು. ಮಾತು ತಪ್ಪದ ಮಗ, ಮಾತು ತಪ್ಪದ ಮಗ ಅಥವಾ ತಾಯಿಗೆ ತಕ್ಕ ಭಾಷೆ, ತಾಯಿಗೆ ಕೊಟ್ಟ ಭಾಷೆ, ತಾಯಿಗೆ ಕೊಟ್ಟ ಭಾಷೆ ಕೊಡಲಿಲ್ಲ. ಇದೇ ತಾಯಿಗೆ ಕೊಟ್ಟ ಭಾಷೆ ಅಥವಾ ಮಾತು ತಪ್ಪದ ಮಗ. ಈ ನಾಟಕವನ್ನು ವೀಕ್ಷಿಸಿದ ನನ್ನೆಲ್ಲ ಸದೃದಯ ಪ್ರೇಕ್ಷಕ ಬಂಧುಗಳಿಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಈ ಎಲ್ಲ ಕಲಾವಿದರು ಈ ನಾಟಕವನ್ನು ಅಭಿನಯಿಸಿ ಪ್ರೋತ್ಸಾಹ ಕೊಟ್ಟಂಥ ನನ್ನೆಲ್ಲ ಕಲಾವಿದ ಬಂಧುಗಳು ಕೂಡ ನಾವು ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ಈ ನಾಟಕವನ್ನು ಅಭಿನಯಿಸೋದಕ್ಕೆ ಸಹಕಾರವನ್ನು ಕೊಟ್ಟಂಥ ಒಳ್ಳೆಯ ಆಂಜನೇಯ ಸ್ವಾಮಿ ಕುಮಾರಣ್ಣ ಹಾಗೆ ಶಶಿಯವರು ದಯಮಾಡಿ ಅವರನ್ನು ಅಲಂಕರಿಸಬೇಕು. ಹಾಗೆ ನಮ್ಮ ಲೋಕೇಶ್ ಅವರು, ಸಿಂಧುವಳ್ಳಿ ಲೋಕೇಶ್ ಅವರು ದಯಮಾಡಿ ಅವರು ಕೂಡ ಬರಬೇಕು. ಶಿವಪುರ ರವೀಂದ್ರ ಅವರಿದ್ದಾರೆ, ಅವರು ಕೂಡ ನಾವು ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಾಟಕ ಸಹನಿರ್ಮಾಣ ಹಾಗೂ ಆತ್ಮೀಯ ಗೆಳೆಯರಾದ ಬುಲಂದ್ ಬಸವರಾಜ್ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶನ ಮಾಡ್ತಾರಂತ ಕೈನದಲ್ಲಿ ಸಿದ್ದರಾಜ್ ಅವರು ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಈ ನಾಟಕಕ್ಕೆ ಪಾತ್ರವನ್ನು ಮಾಡಿಕೊಂಡಂತ ನಾಗೇಂದ್ರ ಅವರು, ದಾಸವಾಡ ನಾಗೇಂದ್ರ ಅವರು ಕೂಡ ಧನ್ಯವಾದ ನಿಧಾನ. ಹಾಗೆ ನಾಗೇಂದ್ರ ಅವರು ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ವಿಶ್ವಕರ್ಮ ಮುಖಂಡರಾದ ತೀರ್ಥಾಚಾರ್ಯ ಅವರು ಕೂಡ ಇವತ್ತಿನ ವೇದಿಕೆಯಲ್ಲಿ ಅಭಿನಂದಿಸಿದ ಅವರು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಬಸವಾಚಾರ್ಯ ಅವರು ನಮಗೆ ರೂಮ್ನ ಮನೆಯನ್ನ ವ್ಯವಸ್ಥೆ ಮಾಡಿಕೊಂಡು ನಮಗೆ ಮನೆಯನ್ನ ಫುಲ್ ಕುತ್ಕೊಂಡ್ಬಿಟ್ಟಿದ್ರು ಪ್ರಾಕ್ಟೀಸ್ ಮಾಡೋದಕ್ಕೆ. ಅವ್ರಿಗೆ ಚಪ್ಪಾಳೆ ಹಾಗೆ ಗೌರವಾನ್ವಿತರಾದಂಥ ವಿಶ್ವಕರ್ಮ ಗೌರವಾನ್ವಿತ ಶಿವಕುಮಾರ್ ಇದ್ದಾರೆ, ಅವರು ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬರು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ನನ್ನ ನಮ್ಮ ವೀರಭದ್ರಾಚಾರ್ಯ ಅವರು ನಾಟಕದಲ್ಲಿ ತುಂಬ ಅಭಿನಯವನ್ನು ಮಾಡಿದ್ದಾರೆ, ಅವರು ಕೂಡ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕೆಸ್ತೂರ್ ಸ್ವಾಮಿ ಅವರು ಅವರು ಕೂಡ ನಾವು ತುಂಬ ಧನ್ಯವಾದ ಅರ್ಪಿಸಿದ್ದಾರೆ ಕಲಾವಿದರು. ಹಾಗೆ ನಮ್ಮ ಮುಖಂಡರಾದ ಶಶಿ ಅವರಿದ್ದಾರೆ, ಅವರು ಕೂಡ ನಾವು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಹಂಗೆ ಇದ್ದಾರೆ.
ಹಾಗೆ ನಮ್ಮ ಅಭಿ ಅವರು ಮಾದಪ್ಪ ದೊಡ್ಡಿ ಅಭಿ ತೈಲೂರು ಸಿದ್ದರಾಮಯ್ಯ ಕೆಲಸವನ್ನು ಮಾಡಿದಂತ ನಾನು ಆಪ್ತರಾದ ಸಿದ್ದರಾಮಯ್ಯ ಧನ್ಯವಾದಗಳು. ನಮ್ಮ ಉಪ್ಪುಕೆರೆ ರಘುವರಿದ್ದರು ಅವರು ಕೂಡ ಧನ್ಯವಾದಗಳು ಅರ್ಪಿಸಿದ್ವಿ. ಹಾಗೆ ಶಿವಪುರ ಲಿಂಗರಾಜ್ ಅವರಿದ್ದರು ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಹಾಗೆ ಕಡಿಮೆ ದಿನಗಳಲ್ಲಿ ತುಂಬಾ ಪ್ರಾಕ್ಟೀಸ್ ಅನ್ನ ಚೆನ್ನಾಗಿ ಮಾಡಿ ಒಂದು ಅಭಿನಯವನ್ನು ಮಾಡಿದಂತ ನಮ್ಮ ರಘುವಾಚಾರ್ಯ ಅವರು ಕೂಡ ಇವತ್ತಿನ ಅವರು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಾಟಕದ ವ್ಯವಸ್ಥಾಪಕರಾದಂತಹ ಅಪ್ಪಾಜನ್ ಅವರಿದ್ದಾರೆ, ಅವರು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ವ್ಯವಸ್ಥಾಪಕರಾದಂತಹ ರವಿಯವರು ಕಬ್ಬರ ರವಿಯರಿದ್ದಾರೆ, ಅವರು ಕೂಡ ನಾವು ತುಂಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಹಾಗೆ ಮತ್ತೊಬ್ಬ ವ್ಯವಸ್ಥಾಪಕರಾದಂತಹ ಮಹೇಶ್ ಅವರು ಮಂಗದಲ್ಲಿ ಮಹೇಶ್ ಅವರಿದ್ದಾರೆ, ಅವರು ಕೂಡ ಧನ್ಯವಾದಗಳು. ಹಾಗೆ ನನ್ನ ಆತ್ಮೀಯ ಹೊನ್ನಾಡಿ ಹಾಗೆ ರಂಗಭೂಮಿಗಳಾದ ಕಬ್ಬ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ನಮ್ಮ ಗುರುಗಳಾದಂತಹ ಶಂಕರೇಗೌಡರು ಕೂಡ ಎಲ್ಲ ಕಲಾವಿದರಿಂದ ಒಂದು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ದಯಮಾಡಿ ಎಲ್ಲ ಕಲಾವಿದರು ಕೂಡ ವೇದಿಕೆ ಮೇಲೆ ಬರಬೇಕು. ಮ್ಯೂಸಿಕ್ ಲೋಕೇಶ್ ಅಣ್ಣವರು ಕೂಡ ವೇದಿಕೆ ಬರಬೇಕು. ಹಾಗೆ ಕೀಬೋರ್ಡ್ ಅಣ್ಣ ಬನ್ನಿ 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 ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಚಿತ್ರೀಕರಣವನ್ನು ಮಾಡಿದಂತಹ ನಮ್ಮ ಆತ್ಮೀಯರು, ನಮ್ಮ ಬಂಧುವಾದಂತಹ ನಮ್ಮ ವಿಡಿಯೋಗ್ರಾಫರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕಣ್ಣ. ಇಲ್ಲ ಕೊಡಿ ಬರ್ತೀನಿ ಕಾಗಡ ಇಲ್ಲಿ ತೆಗಿಬೇಕಲ್ಲ ಇಲ್ಲ ಈಸ್ಕೊತೀನಿ.